ಹಿಂದೂ ಸಂಘಟನೆಯ ಮುಖಂಡ ಭರತ್ ಕಲ್ಮುಡು ಅವರ ಸರೆಂಡರ್ ಮಂಗಳೂರು ಕೋರ್ಟ್ನ ಮುಂದೆ ಸರೆಂಡರ್ ಆಗಿರುವಂತಹ ಭರತ್ ಅಬ್ದುಲ್ ರಹಿಮಾನ್ ಕೊಲೆ ಆರೋಪಿಯಾಗಿದ್ದಂತಹ ಭರತ್ ಹಿಂದೂ ಸಂಘಟನೆಯ ಮುಖಂಡ ಭರತ್ ಕುಲ್ಮುಡುಲು ಸರೆಂಡರ್ ಆಗಿದ್ದಾರೆ. ಮಂಗಳೂರು ಕೋರ್ಟ್ನ ಮುಂದೆ ಸರೆಂಡರ್ ಆಗಿರುವಂತಹ ಭರತ್ ಅಬ್ದುಲ್ ರಹೀಂ ಕೊಲೆ ಆರೋಪಿಯಾಗಿದ್ದಂತಹ ಭರತ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನವರು. ಕೊಳತ್ತಮಜಲು ಗ್ರಾಮದಲ್ಲಿ ಮೇ 27ರಂದು ಅಬ್ದುಲ್ ರಹಿಮಾನ್ ಕೊಲೆ ನಡೆದಿತ್ತು. ತಲೆಮರೆಸಿಕೊಂಡಿದ್ದಂತಹ ಭರತ್ ಕೋರ್ಟ್ನ ಮುಂದೆ ಶರಣಾಗಿದ್ರು. ಭರತ್ ಮೇಲೆ ನ್ಯಾಯಾಲಯ ಅಮಾನತು ವಾರೆಂಟ್ ಹೊರಡಿಸಿತ್ತು. ಕೋಕಾ ಕಾಯ್ದೆಯ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದ್ದಂತಹ ಪೊಲೀಸರು ಈ ಹಿನ್ನೆಲೆಯಲ್ಲಿ ಕೋರ್ಟ್ ಮುಂದೆ ಭರತ್ ಸರೆಂಡರ್ ಆಗಿದ್ದಾರೆ. ಅಬ್ದುಲ್ ಕೊಲೆ ಪ್ರಕರಣದಲ್ಲಿ 13 ಜನರ ಬಂಧನ ಮಾಡಿದಂತಹ ಪೊಲೀಸರು ಭರತ್ ಮಾತ್ರ ತಪ್ಪಿಸಿಕೊಂಡಿದ್ದ. ಆತ ಕೂಡ ಈಗ ಹೋಗಿ ಸರೆಂಡರ್ ಆಗಿರುವಂತಹ ಘಟನೆ ನಡೆದಿದೆ. ಎಸ್ ವೀಕ್ಷಕರೇ, 27ನೇ ತಾರೀಕು ಮೇ 27ನೇ ತಾರೀಕು ಅಬ್ದುಲ್ ರಹಿಮಾನ್ ಅನ್ನುವಂತಹ ವ್ಯಕ್ತಿಯನ್ನ ಸಾಯಿಸಿರುವಂತಹ ಭರತ್, ಅಂದರೆ ಸಾಯಿಸಿರುವಂತಹ ಆರೋಪಿ ಆಗಿದ್ದಂತಹ ಭರತ್ ತಾನಾಗಿ ಹೋಗಿ ಸರೆಂಡರ್ ಆಗಿರುವಂತಹ ಘಟನೆ ನಡೆದಿದೆ. ಇದರ ಹಿಂದೆ ಪೊಲೀಸರು ಎಲ್ಲರನ್ನೂ ಕೂಡ 13 ಜನ ಇದ್ರು. 13 ಜನರನ್ನು ಕೂಡ ಅರೆಸ್ಟ್ ಮಾಡಿದ್ರು. ಆದರೆ ಭರತ್ ಮಾತ್ರ ತಲೆಮರೆಸಿಕೊಂಡಿದ್ದೆ. ಈಗ ಭರತ್ತೇ ಬಂದು ಸರೆಂಡರ್ ಆಗಿದ್ದಾನೆ. ಮಂಗಳೂರಿನ ಕೋರ್ಟ್ನ ಮುಂದೆ ಸರೆಂಡರ್ ಆಗಿರುವಂತಹ ಭರತ್ ಅಬ್ದುಲ್ ರಹಿಮಾನ್ ಕೊಲೆ ಕೇಸ್ನಲ್ಲಿ ಭರತ್ ಆರೋಪಿಯಾಗಿದ್ದ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನವರು. ಕೊಳತ್ತಮಜಲು ಗ್ರಾಮದಲ್ಲಿ ಮೇ 27ರಂದು ಅಬ್ದುಲ್ ರಹಿಮಾನ್ ಕೊಲೆ ನಡೆದಿತ್ತು. ತಲೆಮರೆಸಿಕೊಂಡಿದ್ದಂತಹ ಭರತ್ ಕೋರ್ಟ್ನ ಮುಂದೆ ಶರಣಾಗಿರುವಂಥದ್ದು. ಭರತ್ನ ಮೇಲೆ ನ್ಯಾಯಾಲಯ ಅಮಾನತು ವಾರೆಂಟ್ ಹೊರಡಿಸಿತ್ತು. ಕೋಕಾ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದಂತಹ ಪೊಲೀಸರು ಈ ಹಿನ್ನೆಲೆಯಲ್ಲಿ ಕೋರ್ಟ್ ಮುಂದೆ ಭರತ್ ಸರೆಂಡರ್ ಆಗಿದ್ದಾನೆ. ಅಬ್ದುಲ್ ಕೊಲೆ ಪ್ರಕರಣದಲ್ಲಿ 13 ಜನರ ಬಂಧನ ಮಾಡಿದಂತಹ ಪೊಲೀಸರು ಭರತ್ ಮಾತ್ರ ತಪ್ಪಿಸಿಕೊಂಡಿದ್ದ. ಆತ ಈಗ ಬಂದು ಸರೆಂಡರ್ ಆಗಿರುವಂತಹ ಘಟನೆ ನಡೆದಿದೆ. ಮುಂದೇನಾಗುತ್ತೆ ಕಾದು ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.